ಮಕ್ಕಳಿಗೆ ತುಂಬ ಕೆಮ್ಮಿತ್ತು ಅಂದರೆ 2 ನಿಮಿಷ ಟೈಮ್ ಇತ್ತು ನಿಮ್ಮ ಹತ್ರ ಅಂದರೆ ಈ ವಿಡಿಯೋನ ತಪ್ಪದೆ ನೋಡಿ. ತುಂಬ ಉಪಯುಕ್ತವಾದ ಮಾಹಿತಿ ಹಾಗೂ ಇದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೊಡೋದಿಲ್ಲ. ಆಯುರ್ವೇದಿಕ್ ಆದದ್ದು. ಅಂಗಡಿಯ ಕೆಮ್ಮಿನ ಔಷಧಿಗಿಂತ ಇದು ತುಂಬ ಉತ್ತಮವಾಗಿದೆ. ಇದು ನಾನಿಲ್ಲಿ 2 ದೊಡ್ಡ ಪತ್ರೆ ಎಲೆ ತಗೊಂಡಿದ್ದೀನಿ. ನೀವು ಇದಕ್ಕೆ ಯಾವ ಎಲೆ ಅಂತೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದನ್ನು ಸ್ವಲ್ಪ ನಾವು ಹಂಚಿನ ಮೇಲೆ ಹಾಕಿಬಿಟ್ಟು ಈ ರೀತಿ ಬಿಸಿ ಮಾಡ್ಕೋಬೇಕು. ಎಣ್ಣೆ ಗಿಣ್ಣೆ ಏನು ಹಾಕೋದಿಲ್ಲ. ಜಸ್ಟ್ ಎಲೆನ ಬಿಸಿ ಮಾಡ್ಕೋಬೇಕು. ಎಲೆ ಯಾವಾಗ ನೀರು ಬಿಡೋಕ್ಕೆ ಶುರುವಾಗುತ್ತೆ ಅಂದರೆ ಎಲೆ ಮೆತ್ತಗಾಗುತ್ತೆ ಆವಾಗ ಇದನ್ನು ನಾವು ತೆಗೆದಿಟ್ಕೋಬೇಕಾಗುತ್ತೆ. ಇದರ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಅಕಸ್ಮಾತ್ ಕೆಮ್ಮು ಇಲ್ಲದೇ ಇದ್ರೂ ಇದನ್ನು ಆರೋಗ್ಯದ ದೃಷ್ಟಿಯಿಂದ ಕೂಡ ನೀವು ಇದನ್ನು ಸೇವಿಸ್ಬೋದು. ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ನೋಡಿ ಒಂಥರ ಲೈಟ್ ಕಲರ್ ಇತ್ತು, ಈಗ ಡಾರ್ಕ್ ಕಲರ್ ಆಗ್ತಾ ಇದೆ. ಅಂದರೆ ನೀರೆಲ್ಲ ಬಿಟ್ಕೊಳ್ತಾ ಇದೆ. ಇಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಅದು ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ, ತಿರ್ಗಕ್ಕೆ ಕೂಡ ಬರೋದಿಲ್ಲ ಅದು, ಅಷ್ಟು ಮೆತ್ತಗಾಗಿರುತ್ತೆ. ಇಷ್ಟಾದರೆ ಸಾಕು. ಜಾಸ್ತಿ ನೀರನ್ನು ಹಿಂಗಿಸೋಕ್ಕೆ ಕೂಡ ಹೋಗಬಾರ್ದು. ಜಸ್ಟ್ ಅದನ್ನು ಬಿಸಿ ಮಾಡಿದ್ರೆ ಸಾಕು. ನೋಡಿ ನಿಮಗೆ ಮೇಲ್ಗಡೆ ಕಾಣ್ತಾ ಇರ್ಬೋದು, ಒಂಥರ ನೀರು ಥರ ಕಾಣ್ತಾ ಇದೆಯಲ್ಲ, ಇಷ್ಟಾದರೆ ಸಾಕು. ಈಗ ಒಂದು ಚಮಚದಲ್ಲಿ ಅದನ್ನು ನಾವು ರಸನ ಹಿಂಡ್ಕೋಬೇಕು. ನೋಡಿ ಈ ರೀತಿಯಾಗಿ ತೆಳ್ಳಗಾಗಿರುತ್ತೆ. ಅದೇ ನೀವು ಫ್ರೆಶ್ ಎಲೆ ಅಂದರೆ ನೋಡಿ ಈ ರೀತಿ ಮುರಿದ್ರೆ ಕಟಕ್ ಅನ್ನುತ್ತೆ. ಬಟ್ ನಾವಿಲ್ಲಿ ಬಿಸಿ ಮಾಡಿರ್ತೀವಲ್ಲ, ಇದು ಮುರಿದ್ರೂ ಏನೂ ಆಗೋದಿಲ್ಲ. ನೋಡಿ ಈ ಥರ ಆಗಿರುತ್ತೆ. ನಂತರ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಚಮಚದಲ್ಲಿ ನಾವು ಇದ್ರ ರಸನ ಹಿಂಡ್ಕೋಬೇಕು. ನೋಡಿ ನಾವೇನೀಗ ಬಿಸಿ ಮಾಡ್ಕೊಂಡಿರ್ತೀವಲ್ಲ ಅದರ ರಸ ಹಿಂಡ್ಕೋಬೇಕು. ಏನು ಪರಿಮಳ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಮತ್ತು ನೋಡಿ ಒಂದೇ ಎಲೆಯಲ್ಲಿ ಇಷ್ಟೊಂದು ರಸ ಬರುತ್ತೆ. ಆರಾಮಾಗಿ ಮಕ್ಕಳಿಗೆ ಯಾವುದೇ ಭಯ ಇಲ್ಲದೆ ಇದನ್ನು ಕೊಡ್ಬೋದು ನೀವು. ನೋಡಿ ಈಗ ರಸ ಎಲ್ಲ ಹಿಂಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಸೋಸಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ಫಸ್ಟೇ ನೀವು ಚೆನ್ನಾಗಿ ಎಲೆನ ತೊಳ್ಕೊಬೇಕು ಅಷ್ಟೇ. ನೋಡಿ ಇಲ್ಲಿ ನಾನು ಚೆನ್ನಾಗಿ ರಸ ಹಿಂಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮಕ್ಕಳ ಒಂದು ಬಾಡಿಗೆ ಗೊತ್ತಿರಬೇಕು ನಿಮಗೆ, ಅಂದರೆ ಉಷ್ಣ ಇದ್ದರೆ ಜಾಸ್ತಿ. ಅದಕ್ಕೆ ನೀವು ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಜೇನುತುಪ್ಪನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಾನು ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕಿದ್ದೀನಿ. ಇದು ಕೂಡ ಹೀಟು. ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇದಕ್ಕೆ ಕಾಳು ಮೆಣಸಿನ ಪೌಡ್ರು ಕೂಡ ಹಾಕ್ತಾರೆ. ಅದೇನೂ ಬೇಕಾಗಿಲ್ಲ. ಜಸ್ಟ್ ಜೇನುತುಪ್ಪ ಮತ್ತು ಇಲ್ಲಿ ದೊಡ್ಡ ಪತ್ರೆ ರಸ ಹಾಕಿದರೆ ಸಾಕು. ಇದನ್ನು ಬೆಳಗ್ಗೆ ಮತ್ತು ರಾತ್ರಿ ಕೊಡೋದ್ರಿಂದ ಮಕ್ಕಳಿಗೆ ಬೇಗ ಕೆಮ್ಮು ಕಡಿಮೆ ಆಗುತ್ತೆ. ಬೇಕಾದರೆ ನೀವು ಉಪಯೋಗಿಸಿ ನೋಡಿ, ಹಾಗೂ ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.